ಮಾಡೋದು ಇವಾಗ? ಅಕಸ್ಮಾತ್ ವಿಶಾಖ ಬರ್ಲಿಲ್ಲ ಅಂದ್ರೆ ರಾಧಿಕನ್ನೇ ಪೂಜೆ ಕೂರಿಸ್ಬಿಡದ? ಈ ಮೂದೇವಿನ ನಾನೊಪ್ಪಲ್ಲ. ನಮ್ದಿನ್ನೇನ್ ಮುಗೀತು, ನಾವು ಕೆಳಗಡೆ ಬರೋಣ ಅಂತಿದ್ವಿ. ಮತ್ ಬೇಗ ಬನ್ನಿ, ತಡ ಯಾಕೆ ಮಾಡ್ತೀರಾ? ಅರೆ ವಿಶಾಖ, ನೀ ಇನ್ನು ಚುನ್ರಿ ಹಾಕೊಂಡೇ ಕೂತಿದ್ಯಾ? ಸ್ವಲ್ಪ ಚುನ್ರಿ ತೆಗಿ, ಫ್ರೆಶ್ ಆಗಿ ಗಾಳಿ ಆಡುತ್ತೆ. ತೆಗಿಬೇಡಿ ಅಪ್ಶಕ್ನ. ಪೂಜೆ ಆಗೋವರೆಗೂ ಮುಸುಕ್ ತೆಗಿಬಾರ್ದು ಅಂತ ನಿಮ್ಮಲ್ಲಿ ಶಾಸ್ತ್ರ ಇದೆಯಲ್ಲ? ನಿಮ್ ಶಾಸ್ತ್ರಗಳೆಲ್ಲ ಮುಗೀತು ತಾನೆ? ಹಾ ಮುಗೀತು. ಪೂಜೆಗೆ ಲೇಟ್ ಆಗುತ್ತೆ, ಬನ್ನಿ. ಬರ್ತೀವಿ. ದೇವ್ಗೆ ಬೇರೆ ದಾರಿ ಇಲ್ಲ, ನಡಿ. ಧರ್ಮಾಧಿಕಾರಿಯಾಗಿ ಧರ್ಮ ನ್ಯಾಯ ಸತ್ಯದ ರಕ್ಷಣೆಗಾಗಿ ಕಟಿಬದ್ಧನಾಗಿ ನಿಲ್ಲುತ್ತೇನೆ. ತಾಯಿ, ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ, ಧರ್ಮಾಧಿಕಾರಿಯ ಪತ್ನಿಯಾಗಿ ಪತಿಯ ಸಕಲ ಕಾರ್ಯಗಳಲ್ಲೂ ಪ್ರಕೃತಿಯೋಪಾದಿಯಾಗಿ ಶಕ್ತಿ ಸಂಪನ್ನಳಾಗಿ ನಾನು ನಿಲ್ಲುತ್ತೇನೆ. ಅಬ್ಬಾ, ಅಂತೂ ಪೂಜೆ ಮುಗಿತಲ್ಲ, ಇನ್ನಾದ್ರೂ ಸುಂಬಿ ತೆಗಿಬೋದಲ್ವಾ? ಬೇಡ ಅಪ್ಶಕ್ನ. ಮದ್ವೆನಲ್ಲಿ ವಿಷು ನೋಡೋ ತನಕ ಅವಳದನ್ನ ತೆಗಿಯೋ ಹಾಗಿಲ್ಲ ಅಂತ ಶಾಸ್ತ್ರ ಇದೆ ಅಂತ ಹೇಳಿದ್ರಲ್ವಾ? ಹಾ ಅಜ್ಜಿ, ನಾನು ಮರ್ತ್ಬಿಟ್ಟಿದ್ದೆ. ನಾನು ನೋಡೋ ತನಕ ಯಾರು ನನ್ನ ಹೆಂಡತಿ ಮುಖ ನೋಡೋಗಿಲ್ಲ. ವಿಶಾಖ, ಎಲ್ಲಿ ನಿನ್ ಕೈ ಕೊಡು. ಇದು ನಮ್ಮನೆ ತಿಜೋರಿ. ನೋಡೋದಕ್ಕೆ ಇದು ಚಿಕ್ಕದೇ ಇರಬಹುದು, ಆದ್ರೆ ಈ ಬೀಗದ ಕೈ ನಮ್ಮನೆ ಜವಾಬ್ದಾರಿ ಪ್ರತೀಕ. ಇನ್ಮೇಲೆ ಇದ್ರ ಜವಾಬ್ದಾರಿ ನಿನ್ನ ಹೊಣೆ. ನೀವು ನಿಮ್ಮ ಮಗಳ ಪೂಜೆ ಕೂತಿರೋದನ್ನ ನೋಡ್ಬೇಕಾಗಿತ್ತು. ಪೂಜೆ ಆಗೋಯ್ತಾ? ಹೌದು, ನೀವು ನಿಮ್ಮ ಅಳಿಯ ಧರ್ಮಾಧಿಕಾರಿ ಆಗೋದನ್ನ ನೋಡ್ಬೇಕಾಗಿತ್ತು. ಅವನಿಗೆ ಆಶೀರ್ವಾದ ಮಾಡಕ್ ನೀವು ಇರ್ಲಿಲ್ಲ ಅಂತ ಮಾತ್ರ ಬೇಜಾರಾಯ್ತು. ದೇವಕಿ ಸುಭದ್ರಮ್ಮ ಇಲ್ಲೇ ಉಳ್ಕೋತಾರೆ, ರಾಧಿಕಾನೂ ಬರ್ಲಿಲ್ಲ. ಬರೋವಾಗ ಅವಳನ್ನೂ ಜೊತೆಲಿ ಕರ್ಕೊಂಡ್ ಬಂದ್ಬಿಡಿ. ಪೂಜೆ ಮುಗಿತು, ಪಟ್ಟ ಸಿಕ್ತು, ಈಗಲಾದ್ರೂ ಖುಷಿಯಾಗಿರಬಾರ್ದಾ? ಏಕೆ? ಒಳ್ಳೆ ಮುಳ್ಳಿನ ಸಿಂಹಾಸನದ ಮೇಲೆ ಕೂತಾಗಿದೆಯಾ? ಯೋಚನೆ ಮಾಡಬೇಡ. ನಿನಗೆ ಮಂತ್ರ ಬರದೇ ಇದ್ರೂ ಪರವಾಗಿಲ್ಲ. ಒಂದೆರಡು ಶ್ಲೋಕ ನಾ ಬಾಹ್ಯಾಟ್ ಮಾಡಿ ಅದನ್ನೇ ತಿರ್ಸು ಮುರ್ಸು ಮಾಡಿ ಹೇಳೋ. ಇಲ್ಲಿ ಯಾರು ನಿನಗೆ ಪೂಜೆ ಬಗ್ಗೆ ಎಷ್ಟು ಗೊತ್ತು ಅಂತ ಪ್ರಶ್ನೆ ಮಾಡಲ್ಲ. ಫಸ್ಟ್ ನೈಟ್ ಮಜಾ ಮಾಡು. ಅವಸರ ಯಾಕೆ? ನಿಧಾನಕ್ಕೆ ಹೋಗು. ನಿನ್ ಹೆಂಡತಿ ಏನೋ ನಿನ್ ಬಿಟ್ಟು ಓಡ್ ಹೋಗಲ್ಲ. ವಿಶಾಖ, ಇವತ್ತಿಂದ ನಿಮ್ ಜೀವನಕ್ಕೆ ಒಂದು ಅರ್ಥ ಬಂದಿದೆ. ಇವತ್ತು ರಾತ್ರಿ ಶುಭ ಮುಹೂರ್ತದಲ್ಲಿ ನೀವಿಬ್ರು ದಂಪತಿಗಳು ಒಳ್ಳೆ ಮನಸ್ಸಿಂದ ಒಂದಾಗಬೇಕು. ಏ